ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸಂಚಿಕೆಯಲ್ಲಿ ಪುಟ್ಟಕ್ಕನ ಮಕ್ಕಳು ಏನಾಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರ್ಯಾರಿಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೂ ನಿಮಗೆ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ, ಹಾಗೂ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಕಂಟಿ ಕಟ್ಕಟೆಗೆ ಬಂದು ನಿಂತ್ಕೋತಾರೆ. ಆಗ ಸುಷ್ಮಾ ಅವರು, ನೀವು ಮುರಳಿ ಅವರಿಗೆ ಡಿವೋರ್ಸ್ ಕೊಡಬೇಡ ಅಂತ ಹೇಳಿ ಪದೇ ಪದೇ ಬೆದರಿಕೆ ಹಾಕಿದ್ರಂತೆ, ನಿಜಾನಾ ಅಂತ ಕೇಳ್ತಾರೆ. ಆಗ ಕಂಟಿ, ಇಂಥ ವಿಷಯ ನಡೆದಾಗ ಮನೆಯವರೆಲ್ಲ ಸೇರಿಕೊಂಡು ಸಂಸಾರ ಹಾಳಾಗಬಾರ್ದು ಅನ್ನೋ ದೃಷ್ಟಿಯಿಂದ ಪಂಚಾಯಿತಿ ನಡೆಸ್ತಾರೆ. ನಮ್ಮ ಅತ್ತೆ ಮಾವ ಕೂಡ ಮುರಳಿ ಮೇಷ್ಟ್ರ ಹತ್ರ ಅದನ್ನೇ ಕೇಳ್ಕೊಂಡಿದ್ದು. ಯಾವಾಗ ಮುರಳಿ ಅವರು ಅವ್ರ ಮಾತಿಗೆ ಬೆಲೆ ಕೊಡಲಿಲ್ವೋ, ಒಂದು ಹೆಣ್ಮಗು ಸಂಸಾರ ಹಾಳಾಗಬಾರ್ದು ಅಂತ ಹೇಳಿ ನಾನು ಧ್ವನಿ ಏರಿಸಿ ಮಾತಾಡಿದ್ದು ಸತ್ಯ ಅಂತ ಹೇಳ್ತಾರೆ. ಆಗ ಮುರಳಿ ಕಡೆ ಲಾಯರ್, ನೋಡ್ರಿ, ಇದು ಮುರಳಿ ಅವರ ಜೀವನ, ಅವ್ರು ಇಷ್ಟ ಬಂದಂಗೆ ಮಾಡ್ತಾರೆ ಅಂತ ಹೇಳ್ತಾರೆ. ಆಗ ಕಂಟಿ, ಇಷ್ಟ ಕಷ್ಟ ಅಂತ ಅಲ್ಲ, ಬೇರೆಯವ್ರ ಮನೆಯಿಂದ ಬಂದಿರೋ ಹೆಣ್ಮಗಳನ್ನ ಕಷ್ಟಕ್ಕೆ ನೂಕ್ಬಿಟ್ಟು ಅವ್ರ ನಡತೆ ಮೇಲೆ ಸಂಶಯ ಪಟ್ಟರೆ ಬರೀ ಧ್ವನಿ ಏರಿಸಿ ಮಾತಾಡೋದಲ್ಲ, ಉದ್ದುದ್ದ ಸಿಗದು ಹಾಕ್ಬಿಡ್ಬೇಕು ಅಂತ ಹೇಳ್ತಾರೆ. ಆಗ ಲಾಯರ್, ಯುವರ್ ಆನರ್, ಇವರು ಕೋರ್ಟ್ನಲ್ಲಿ ಯಾವ ರೀತಿ ಮಾತಾಡ್ತಿದ್ದಾರೆ ಅಂತ ನೋಡಿ ಅಂತ ಹೇಳ್ತಾರೆ. ಆಗ ಕಂಟಿ, ಮಹಾಸ್ವಾಮಿಗಳೇ, ನನ್ನ ಮಾತು ಒರಟಾಗಿರ್ಬೋದು, ಆದರೆ ದಿತಾಣೆ ಹೇಳ್ತೀನಿ, ಸಹನಾ ಅವರು ಮದುವೆ ಆಗಿ ಆ ಮನೆಗೆ ಹೋದ್ಮೇಲೆ ಆ ಮನೆಯವರಿಂದ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ತುಂಬ ಕಷ್ಟ ಅನುಭವಿಸೋರೆ. ಇನ್ನು ಉಳಿದಿದ್ದು ನಿಮಗೆ ಬಿಟ್ಟಿದ್ದು ಅಂತ ಹೇಳಿ ಹೋಗ್ತಾರೆ. ಆಗ ಸುಷ್ಮಾ, ನೀವು ಹೋಗ್ಬೋದು ಅಂತ ಹೇಳ್ತಾರೆ. ಯುವರ್ ಆನರ್ ಅಂತ ಕೂಡ ಹೇಳ್ತಾರೆ. ಆಗ ಮುರಳಿ ಕಡೆ ಲಾಯರ್, ಸಹನಾ, ನೀವು ಕಟ್ಕಟೆಗೆ ಬನ್ನಿ ಅಂತ ಹೇಳ್ತಾರೆ. ಸಹನಾ ಬಂದು ಕಟ್ಕಟೆಯಲ್ಲಿ ನಿಂತ್ಕೋತಾರೆ. ಆಗ ಲಾಯರ್, ಸಹನಾ ಅವರೇ, ನಿಮ್ಮ ಅತ್ತೆ ನೀವು ತಿನ್ನೋ ಅನ್ನದಲ್ಲಿ ವಿಷ ಹಾಕಿದ್ರು ಅಂತ ಪೊಲೀಸ್ ಸ್ಟೇಟ್ಮೆಂಟಲ್ಲಿ ಮೆನ್ಷನ್ ಮಾಡಿದ್ದೀರಾ ಗೊತ್ತಾ? ಅದಕ್ಕೆ ಯಾವ್ದಾದ್ರು ಸಾಕ್ಷಿ ನಿಮ್ಮ ಹತ್ರ ಇದೆಯಾ ಅಂತ ಕೇಳ್ತಾರೆ. ಆಗ ಸಹನಾ, ಮೊಬೈಲ್ನಲ್ಲಿ ಇತ್ತು, ಆದರೆ ಇವಾಗ ಅಳಿಸೋಗಿದೆ ಅಂತ ಹೇಳ್ತಾಳೆ. ಆಗ ಲಾಯರ್, ಅಲ್ಲಮ್ಮ, ನಾನು ಏನು ಕೇಳಿದ್ರು ಕೂಡ ಗೊತ್ತು, ಇತ್ತು, ನಿಜ ಅಂತ ಮಾತ್ರ ಹೇಳ್ತಿದ್ದೀಯಲ್ಲ, ಅವ್ರ ವಿರುದ್ಧ ನಿನ್ನ ಹತ್ರ ಯಾವುದೇ ರೀತಿ ಸಾಕ್ಷಿ ಇಲ್ವಾ ಅಂತ ಕೇಳ್ತಾರೆ. ಸಹನಾ ಏನೂ ಮಾತಾಡದೆ ಸುಮ್ಮನೆ ನಿಂತಿರ್ತಾಳೆ. ಆಗ ಲಾಯರ್, ಯುವರ್ ಆನರ್, ಇದ್ರಿಂದ ಕಾನೂನು ದುರುಪಯೋಗ ಪಡಿಸ್ಕೋತಿದ್ದಾರೆ ಅಂತ ಸ್ಪಷ್ಟವಾಗಿ ಅರ್ಥ ಆಗ್ತಿದೆ. ಜೊತೆಗೆ ನಮ್ಮ ಕ್ಲೈಂಟ್ ಮೇಲೆ ಯಾವುದೇ ಸಾಕ್ಷಿ ಆಧಾರಗಳಿಲ್ಲದೆ ಇವರು ಆಪಾದನೆ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಆಗ ಸುಷ್ಮಾ, ನಮಗೆ ಈ ಕೋರ್ಟ್ ಸ್ವಲ್ಪ ಕಾಲಾವಕಾಶ ಕೊಟ್ಟರೆ ಸರಿಯಾದ ಆಧಾರನ ತಂದೊಪ್ಪಿಸ್ತೀವಿ ಅಂತ ಹೇಳ್ತಾರೆ. ಆಗ ಜಡ್ಜ್, ಅದರ ಅವಶ್ಯಕತೆ ಇವಾಗಿಲ್ಲ ಅಂತ ಹೇಳ್ತಾರೆ. ಎಲ್ರಿಗೂ ಗಾಬರಿ ಆಗತ್ತೆ. ಆಗ ಮುರಳಿ ಕಡೆ ಲಾಯರ್, ಯುವರ್ ಆನರ್, ಸಹನಾ ಅವರ ಮೆಂಟಲ್ ಕಂಡೀಷನ್ ಸರಿಯಾಗಿಲ್ಲ ಅಂತ ಹೇಳಿ ಸೈಕ್ಯಾಟಿಸ್ಟ್ ಕೊಟ್ಟಿರೋ ರಿಪೋರ್ಟ್ ನನ್ನ ಹತ್ರ ಇದೆ ಅಂತ ಹೇಳ್ತಾರೆ. ಆ ರಿಪೋರ್ಟ್ನ ಕೂಡ ಜಡ್ಜ್ಗೆ ಕೊಡ್ತಾರೆ. ಅವರು ಅದನ್ನು ನೋಡ್ತಾರೆ. ಮತ್ತು ಈ ಕಡೆ ಪುಟ್ಟಕ್ಕ ಅವರು ಒಬ್ಬರೇ ಇರ್ತಾರೆ. ದೇವ್ರ ಫೋಟೋ ಮುಂದೆ ಹೋಗಿ ನಿಂತ್ಕೊಂಡು, ಅಮ್ಮ ತಾಯಿ, ಸಮುದ್ರ ಎಲ್ರ ಕಣ್ಣಿಗೂ ಒಂದೇ ರೀತಿ ಕಾಣಿಸುತ್ತೆ. ಈಜೋನ್ಗೆ ಬಾವಿ ಇದ್ದಂಗೆ, ಬಲೆ ಹಾಕೋನ್ಗೆ ಮೀನು ಸಿಕ್ಕದಂಗೆ, ಅತಿಯಾದ ಆಸೆ ಇಟ್ಕೊಂಡು ಪಾತಾಳಕ್ಕೆ ಹೋಗೋನ್ಗೆ ಮುತ್ತು ಸಿಕ್ತಂಗೆ, ದಡದಲ್ಲಿ ನಿಂತಿರೋನ್ಗೆ ಪಾದ ನೆನೆಯಂಗೆ. ಇಷ್ಟೇ ಅಲ್ವಾ ತಾಯಿ ಜೀವನ ಅಂದರೆ? ಒಬ್ಬೊಬ್ಬರು ಜೀವನ ಒಂದೊಂದು ಥರ ಇರುತ್ತೆ. ಬರ್ತಾ ಬರ್ತಾ ನನ್ನ ಮಕ್ಕಳು ಜೀವನನೂ ನನ್ನ ಜೀವನದಾಗೆ ಯಾಕೆ ತಾಯಿ ಮಾಡ್ತಾ ಇದ್ದೀಯಾ? ನನ್ನ ಧೈರ್ಯ ಕೂಡ ಕುಸಿದೋಗ್ತೈತೆ. ಗಂಡನ ಬಿಟ್ಟವಳು ಮನಸ್ಸು ಗಟ್ಟಿ ಮಾಡಿಕೊಂಡು ಜೀವನ ಮಾಡ್ಬೋದು, ಎಲ್ಲನೂ ನಾನೇ ನಿಭಾಯಿಸ್ತೀನಿ, ಎಲ್ಲದನ್ನು ನಾನೇ ಸಾಧಿಸ್ತೀನಿ ಅಂತ ಏನಾದರೂ ಹೆಜ್ಜೆ ಮುಂದಿಟ್ವಿ ಅಂದರೆ ಈ ಸಮಾಜದಲ್ಲಿ ತಲೆಗೊಂದೊಂದು ಮಾತಾಡ್ತಾರೆ. ಜನರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಇದನ್ನೆಲ್ಲ ನಾನು ಸಹನಂಗೆ ಹೇಗೆ ಅರ್ಥ ಮಾಡಿಸ್ಲಿ? ನನ್ನ ಕಾಲಕ್ಕೆ ಎಲ್ಲ ಕಷ್ಟಗಳು ಮುಗ್ದು ಹೋಗುತ್ತೆ ಅಂದ್ಕೊಂಡಿದ್ದೆ, ಆದರೆ ಈಗಲೂ ಕೂಡ ಮುಂದುವರಿತಾನೇ ಐತೆ. ತಾಯಿ, ಬೇಡ ಕಣವ್ವ, ನನ್ನ ಕೈಲಿ ಇನ್ನೂ ಬದುಕೋಕ್ಕಾಗಕ್ಕಿಲ್ಲ, ನಿನ್ನ ಪಾದಕ್ಕೆ ನನ್ನ ಸೇರಿಸ್ಕೊಬಿಡು. ಹಿಂದೆ ಮುಂದೆ ಏನೂ ಯೋಚನೆ ಮಾಡದೆ ನಾನು ನಿನ್ನ ಕೂಡ ಬಂದ್ಬಿಡ್ತೀನಿ. ನನ್ನ ಮಕ್ಕಳು ಜೀವನ ಹಾಳಾಗೋದನ್ನ ನನ್ನ ಕೈಲಿ ನೋಡೋಕೆ ಆಗ್ತಾ ಇಲ್ಲ ತಾಯಿ, ಹೆಂಗಾದರೂ ಮಾಡಿ ನನ್ನ ಮಕ್ಕಳು ಜೀವನ ಸರಿ ಮಾಡವ್ವ ಅಂತ ಹೇಳ್ತಾರೆ. ಕಣ್ಣೀರು ಹಾಕ್ತಾ ಕೈ ಮುಗಿತಾ ನಿಂತಿರ್ತಾರೆ. ಮತ್ತೆ ಇಲ್ಲಿ ಕೋರ್ಟ್ನಲ್ಲಿ ಮುರಳಿ ಕಡೆ ಲಾಯರ್ ಆ ಒಂದು ರಿಪೋರ್ಟ್ನ ನೋಡಿದರೆ ಸಹನಾ ಅವರು ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತ ನೇರವಾಗಿ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಆಗ ಜಡ್ಜ್, ಸಹನಾ ಅವರ ಡಿಫೆಂಡಿಂಗ್ ಲಾಯರ್ ಅವರು ಏನು ವಾದ ಮಾಡ್ತಿದ್ದಾರೋ ಅದಕ್ಕೆ ಒಂದಾದರೂ ಸಾಕ್ಷಿನ ಒದಗಿಸ್ಬೇಕಾಗತ್ತೆ. ಇಲ್ಲ ಅಂದರೆ ಕೋರ್ಟ್ ಇಲ್ಲಿವರೆಗೆ ಸಿಕ್ಕಿರುವ ಆಧಾರಗಳ ಗಮನಿಸಿ ಸಹನಾ ಅವರು ಮಾಡ್ತಿರೋ ಆರೋಪ ಎಲ್ಲ ಸುಳ್ಳು ಅಂತ ಹೇಳಿ ಕ್ರಮ ಕೈಗೊಳ್ಳಬೇಕಾಗತ್ತೆ, ಅಂದರೆ ಅವರು ಜೈಲು ಶಿಕ್ಷೆಯನ್ನು ಕೂಡ ಅನುಭವಿಸ್ಬೇಕಾಗತ್ತೆ ಅಂತ ಕೂಡ ಹೇಳ್ತಾರೆ. ಜಡ್ಜ್ ಮಾತನ್ನು ಕೇಳಿ ಎಲ್ಲರಿಗೂ ಶಾಕ್ ಆಗುತ್ತೆ. ಕೌಸಲ್ಯ ಮತ್ತು ಸುಕುಮಾರ್ ಇಬ್ಬರು ನಗ್ತಾ ಇರ್ತಾರೆ. ಮತ್ತು ಇಲ್ಲಿ ಕಾಳಿ, ಪುಷಿ, ಸುಮಾ 3 ಜನ ಕೂಡ ಮೊಬೈಲ್ ಅಂಗಡಿಲೇ ಇರ್ತಾರೆ. ಅಣ್ಣೋ, ಡಿಲೀಟ್ ಆಗಿರೋ ಫೋಟೋಸ್ ವಿಡಿಯೋಸ್ ಎಲ್ಲ ವಾಪಸ್ ಸಿಗುತ್ತೆ ಅಲ್ಲನೋ ಅಂತ ಕೇಳ್ತಾನೆ. ಅವಾಗ ಅಂಗಡಿಯವನು,
ಆಗ್ಲಿನೇ ಎಷ್ಟು ಸರಿ ಅಂತ ಕೇಳಿದ್ದನ್ನೇ ಕೇಳ್ತಿದ್ದೀರಾ, ಅದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ, ವೆಯ್ಟ್ ಮಾಡಿ ಸ್ವಲ್ಪ ಅಂತ ಅಂಗಡಿಯವರು ಹೇಳ್ತಾರೆ. ಆಗ ಪುರ್ಸಿಗೆ ಬೇಜಾರಾಗುತ್ತೆ. ನಾನು ಅದಕ್ಕೆ ಹೇಳಿದ್ದು, ನನ್ನ ಫ್ರೆಂಡ್ ಒಬ್ಬ ಮೊಬೈಲ್ ಅಂಗಡಿಲಿ ಕೆಲಸ ಮಾಡ್ತಿದ್ದಾನೆ, ಅವನ ಕೈಗೆ ಫೋನ್ ಕೊಟ್ಟಿದ್ದಿದ್ರೆ ಇಷ್ಟರೊಳಗೆ ಎಲ್ಲನೂ ರಿಕವರಿ ಮಾಡಿಕೊಡ್ತಾ ಇದ್ದ. ನಾನು ಹೇಳಿದ್ರೆ ಕೇಳಲಿಲ್ಲ, ನೀನು ನೋಡಿದ್ರೆ ಇಲ್ಲಿ ಕರ್ಕೊಂಡು ಬಂದುಬಿಟ್ಟಿದ್ದೀಯ ಅಂತ ಹೇಳ್ತಾನೆ. ಆಗ ಅಂಗಡಿಯವನಿಗೆ ಕೋಪ ಬರುತ್ತೆ. ನೋಡಿ, ಯಾವ ಅಂಗಡಿಗೆ ಬೇಕಾದರೂ ತಗೊಳ್ಳಿ ನಿಮ್ಮ ಫೋನ್ ಅಂತ ಕೊಡೋಕೆ ಹೋಗ್ತಾನೆ. ಆಗ ಕಾಳಿ, ಪುರ್ಸಿ ನೀ ಸುಮ್ಮನೆ ಇರು ಅಣ್ಣೋ, ಅವನೇನೋ ಚಿಕ್ಕ ಹುಡುಗ ಮಾತಾಡ್ತಾನೆ, ನೀವು ಅವನ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡಿ, ಬೇಗ ಕೆಲಸ ಮುಗಿಸೋಣ ಅಂತ ಹೇಳ್ತಾರೆ. ಆಗ ಸುಮಾ, ಪುರ್ಸಿ ಸುಮ್ಮನೆ ಇರು ಅಂತ ಹೇಳ್ತಾರೆ. ಆಗ ಕಾಳಿ, ಸುಮಾ ತುಂಬ ಥ್ಯಾಂಕ್ಸ್, ಕರೆದ ತಕ್ಷಣ ಬಂದಿದ್ದಲ್ಲ ಅಂತ ಹೇಳ್ತಾರೆ. ಕರೆದ ತಕ್ಷಣ ಅಲ್ಲ, ಸತ್ಯ ಹೇಳೋಕೆ ಅಂತ ಬಂದಿದ್ದಂತ ಹೇಳಿ ಸುಮಾ ಯೋಚನೆ ಮಾಡ್ತಾ ಇರ್ತಾರೆ. ಸುಮಾ ಮತ್ತು ಪುರ್ಸಿ ಕಾಲೇಜ್ ಹೋಗಬೇಕು ಅಂತ ಹೊರಡ್ತಾರೆ. ಅದೇ ಸಮಯಕ್ಕೆ ಕಾಳಿ ಸುಮನ್ ಹತ್ರ ಬಂದು, ಸುಮಾ ನನ್ನ ಮಾತು ಕೇಳು, ನನಗೆ ಸಹನಾ ಫೋನ್ ಬೇಕು, ಅದರಲ್ಲಿ ಒಂದು ಮುಖ್ಯವಾದ ವಿಡಿಯೋ ಇದೆ, ಆ ವಿಡಿಯೋನ ಮೇಷ್ಟ್ರಿಗೆ ತೋರಿಸಿದ್ರೆ ಸಹನಾ ಮತ್ತು ಮೇಷ್ಟ್ರು ಒಂದಾಗ್ತಾರೆ, ನನ್ನ ಮಾತು ಕೇಳು, ಹೇಗಾದರೂ ಮಾಡಿ ಸಹನಾ ಫೋನ್ ತಂದುಕೊಡು ಅಂತ ಹೇಳ್ತಾರೆ. ಆಗ ಸುಮಾ ಮನೆಗೆ ಹೋಗಿ ಮೊದಲು ಅಕ್ಕನ ಫೋನ್ ಹುಡುಕಬೇಕು, ಇಲ್ಲ ಅಂದರೆ ಸತ್ಯ ಯಾರಿಗೂ ಗೊತ್ತಾಗೋದೇ ಇಲ್ಲ ಅಂತ ರೂಮ್ನಲ್ಲಿ ಎಲ್ಲ ಕಡೆ ಫೋನ್ ಹುಡುಕ್ತಿರ್ತಾಳೆ. ಮಂಚದ ಮಧ್ಯೆ ಸೀರೆಗಳ ಮಧ್ಯೆ ಫೋನ್ ಇರುತ್ತೆ. ಆಗ ಅವರು ಫೋನ್ ತಗೋಬೇಕು ಅಂತ ಹೋಗ್ತಾರೆ. ಅದೇ ಟೈಮ್ಗೆ ಸಹನಾ ರೂಮ್ ಕಡೆ ಬರೋದನ್ನು ಸುಮಾ ನೋಡ್ತಾಳೆ. ಆಗ ಫೋನ್ನ ಬಚ್ಚಿಟ್ಟು ಓದ್ತಾ ಕೂರ್ತಾಳೆ. ಸುಮಾ, ಏನಾದರೂ ಹುಡುಕ್ತಾ ಇದೆಯಾ ನೀನು ಅಂತ ಸಹನಾ ಕೇಳ್ತಾಳೆ. ಆಗ ಸುಮಾ, ಹಾಗೇನೂ ಇಲ್ಲಲ್ಲ ಅಕ್ಕ, ಯಾಕೆ ಹಾಗೆ ಕೇಳ್ತಿದ್ದೀಯಾ ಅಂತ ಹೇಳ್ತಾಳೆ. ಏನಿಲ್ಲ, ನೀನು ನೋಡಿದ್ರೆ ಏನೋ ಹುಡುಕ್ತಿದ್ದೀಯೇನೋ ಅನಿಸ್ತು, ಅದಕ್ಕೆ ಕೇಳಿದೆ ಅಂತ ಹೇಳ್ತಾಳೆ. ಹೌದು, ನನ್ನ ಫೋನ್ ಇಲ್ಲೇ ಎಲ್ಲೋ ಇಟ್ಟಿದ್ದೆ, ನೋಡ್ದ ನೀನು ಅಂತ ಕೇಳ್ತಾಳೆ. ಇಲ್ಲ ಅಕ್ಕ, ನಿನ್ನ ಫೋನ್ ಮೆಸ್ಸಲ್ಲಿ ಇಟ್ಟಿರಬೇಕು, ನೋಡು ಹೋಗು ಅಂತ ಸುಮಾ ಹೇಳ್ತಾಳೆ. ಅಲ್ಲಿಲ್ಲವಿ, ನನ್ನ ಫೋನ್ನ ಇಲ್ಲೇ ಇಟ್ಟಿದ್ದೆ ಅಂತ ಸಹನಾ ರೂಮ್ನಲ್ಲಿ ಫೋನ್ ಹುಡುಕ್ತಾ ಇರ್ತಾರೆ. ಅಕ್ಕ, ನಿನ್ನ ಫೋನ್ ಮೆಸ್ಸಲ್ಲಿ ಇಟ್ಟಿರಬೇಕು, ಹೋಗಿ ನೋಡು ಅಂತ ಸುಮಾ ಮತ್ತೆ ಹೇಳ್ತಾಳೆ. ಇಲ್ಲ ಸುಮಾ, ನಾನು ಅಲ್ಲಿಂದಾನೇ ಬರ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಅಯ್ಯೋ, ಈ ಸೀರೆ ಎಲ್ಲ ಇಲ್ಲೇ ಬಿದ್ದಿದೆಯಲ್ಲ, ಇವನ್ನೆಲ್ಲ ಮಡಚಿ ಎತ್ತಿಡಬೇಕು ಅಂತ ಮಡ್ಚೋಕೆ ಹೋಗ್ತಾರೆ. ಅಕ್ಕ, ನಾನು ಇದೀನಲ್ಲ, ನಾನು ನೋಡ್ಕೋತೀನಿ, ಮೊದಲು ಹೋಗಿ ನಿನ್ನ ಫೋನ್ನ ಹುಡುಕು ಅಂತ ಸಹನಾಗೆ ಸುಮಾ ಹೇಳಿ ಕಳಿಸ್ತಾಳೆ. ಸುಮಾ ಸಹನಾ ಫೋನ್ ತಗೊಂಡು ಅಲ್ಲಿಂದ ಹೊರಡ್ತಾಳೆ. ಇದನ್ನೆಲ್ಲ ಮೊಬೈಲ್ ಶಾಪ್ನಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಅಣ್ಣೋ, ಬೇಗ ಕೆಲಸ ಮುಗಿಸೋಣ, ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ, ಅದರಲ್ಲಿರೋ ವಿಡಿಯೋ ತೋರಿಸಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತಣೋ ಅಂತ ಹೇಳ್ತಾರೆ. ನೋಡ್ರಿ, ನೀವು ಅರ್ಜೆಂಟ್ ಮಾಡಿದ ತಕ್ಷಣ ಎಲ್ಲ ಆಗೋಗಲ್ಲ, ಕೆಲವು ಸರಿ ಇಂಪಾರ್ಟೆಂಟ್ ವಿಡಿಯೋನೇ ಡಿಲೀಟ್ ಆಗಿರುತ್ತೆ ಗೊತ್ತಾ ಅಂತ ಹೇಳ್ತಾನೆ ಅಂಗಡಿಯವನು. ಅಣ್ಣೋ, ಹಾಗೆಲ್ಲ ಹೇಳಿ ಭಯ ಪಡಿಸ್ಬೇಡ, ಬೇಗ ಕೆಲಸ ಮಾಡೋಣ ಅಂತ ಕಾಳಿ ಹೇಳ್ತಾರೆ. ಮತ್ತೆ ಇಲ್ಲಿ ಮುರಳಿ ಕಟ್ಕಟೆಗೆ ಬಂದು ನಿಂತ್ಕೋತಾರೆ. ನಾನು ಯಾವುದನ್ನು ಸರಿಪಡಿಸ್ಕೊಳ್ಳೋದಿಲ್ಲ, ನಂಬೋದಿಲ್ಲ ಅಂತ ಸಹನಾ ಅವರು ಹೇಳ್ತಿದ್ದಾರೆ. ಈ ರೀತಿ ಇರೋರ ಜೊತೆ ನಾನು ಬದುಕೋಕೆ ಆಗೋದಿಲ್ಲ, ದಯವಿಟ್ಟು ಡಿವೋರ್ಸ್ ಕೊಡಿಸ್ಬಿಡಿ ಅಂತ ಹೇಳ್ತಾರೆ. ಆಗ ಜಡ್ಜ್, ಸಹನಾ ಅವರೇ, ನಿಮಗೇನಾದರೂ ಹೇಳೋದಿದೆಯಾ ಅಂತ ಕೇಳ್ತಾರೆ. ಆಗ ಸಹನಾ ಅವರು ಸುಷ್ಮಾ ಮುಖ ನೋಡ್ತಾರೆ. ಅವರು ತಲೆ ಬಗ್ಸಿ ನಿಂತಿರ್ತಾರೆ. ಸಹನಾಗೆ ಗಾಬರಿ ಆಗುತ್ತೆ. ಆಗ ಮುರಳಿ ಕಡೆ ಲಾಯರ್, ಕೇಳೋದಕ್ಕೆ ಇನ್ನೇನಿದೆ ಮೈಲಾರ್ಡ್, ಅವರು ಸುಮ್ಮನೆ ನಿಂತಿರೋದನ್ನ ನೋಡ್ತಾ ಇದ್ರೆ ಗೊತ್ತಾಗತ್ತೆ, ಸರಿಯಾದ ಸಾಕ್ಷಿ ಆಧಾರಗಳನ್ನು ನಾವು ಕೊಟ್ಟಿದ್ದೀವಿ, ನಮ್ಮ ಕ್ಲೈಂಟ್ ನಿರಪರಾಧಿ, ಅವರು ಅಪರಾಧಿಗಳನ್ನಾಗಿ ಮಾಡೋದಕ್ಕೆ ಹೊರಟಿದ್ದಾರೆ, ಮತ್ತು ಇವ್ರ ಕಡೆ ಸರಿಯಾದ ಸಾಕ್ಷಿ ಆಧಾರಗಳಿಲ್ಲ, ಆಧಾರದ ಕೊರತೆ ಇದೆ, ಹಾಗೆ ಕೋರ್ಟ್ ಸಮಯ ಕೂಡ ವ್ಯರ್ಥ ಮಾಡ್ತಾ ಇದ್ದಾರೆ, ಹಾಗಾಗಿ ಇವ್ರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಅಂತ ಕೋರ್ಕೋತೀನಿ ಅಂತ ಹೇಳ್ತಾರೆ. ಅದನ್ನು ಕೇಳಿ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಆಗ ಜಡ್ಜ್, ನೋಡಿ, ಎರಡು ಕಡೆ ವಾದ ವಿವಾದಗಳನ್ನು ಗಮನಿಸಿದೆ, ಸಹನಾ ಅವರು ಆರೋಪ ಮಾಡ್ತಿರೋದ್ರಲ್ಲಿ ಯಾವುದೇ ಸತ್ಯಾಂಶ ಕಂಡು ಬಂದಿಲ್ಲ. ಈ ಹಿನ್ನೆಲೆಯಲ್ಲಿ ನ್ಯಾಯಾಲಯವು ಸೆಕ್ಷನ್ 190 ಅಡಿಯಲ್ಲಿ ಸಹನಾ ಅವ್ರಿಗೆ 7 ವರ್ಷ ಕಠಿಣ ಕಾರಾಗೃಹ ಅಂತ ಹೇಳಕ್ ಹೋಗ್ತಾರೆ. ಅದೇ ಸಮಯಕ್ಕೆ ಕಾಳಿ ಕೋರ್ಟ್ ಒಳಗೆ ಬಂದು ತಕ್ಷಣ ನನ್ನ ಹತ್ರ ಇದೆ ಸಾಕ್ಷಿ, ನನ್ನ ಹತ್ರ ಇದೆ ಅಂತ ಹೇಳ್ತಾರೆ. ಅವ್ರ ಮಾತು ಕೇಳಿ ಎಲ್ಲರಿಗೂ ಶಾಕ್ ಆಗುತ್ತೆ. ಎಲ್ಲರೂ ಕಾಳಿನ ನೋಡ್ತಾ ಇರ್ತಾರೆ. ಮಹಾಸ್ವಾಮಿಗಳೇ, ನನಗೆ ಮಾತಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾನೆ ಕಾಳಿ. ಆಗ ಕೌಸಲ್ಯ, ಮಹಾಸ್ವಾಮಿಗಳೇ, ಯಾವುದೇ ಕಾರಣಕ್ಕೂ ಕೂಡ ಇವನಿಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು, ಯಾಕೆ ಅಂದರೆ ಸಹನಾ ಇಂದ ನನ್ನ ಮಗ ದೂರ ಆಗೋದಕ್ಕೆ ಕಾರಣನೇ ಇವನು, ಇವನಿಗೂ ಸಹನಾಗೂ ಸಂಬಂಧ ಇದೆ, ಅದಕ್ಕೋಸ್ಕರನೇ ಇವನು ನಮ್ಮ ಮೇಲೆ ಏನೇನೋ ಆರೋಪ ಮಾಡ್ತಿದ್ದಾನೆ ಅಂತ ಹೇಳ್ತಾರೆ. ಅದನ್ನು ಕೇಳಿ ಮುರಳಿಗೆ ಬೇಜಾರಾಗುತ್ತೆ. ಅಮ್ಮ, ಏನು ಹೇಳ್ತಿದ್ದೀಯಾ ನೀನು ಅಂತ ಹೇಳ್ತಾರೆ.
ಆಗ ಸುಷ್ಮಾ, ಇದಕ್ಕೆ ಕಾನೂನಲ್ಲಿ ಏನು ಶಿಕ್ಷೆ ಇದೆ ಅಂತ ಗೊತ್ತೇನ್ರಿ ನಿಮಗೆ ಅಂತ ಹೇಳ್ತಾರೆ. ಮೈ ಲಾರ್ಡ್, ಇವರು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾರೆ. ಆಗ ಮುರಳಿ ಕಡೆ ಲಾಯರ್, ಅಬ್ಜೆಕ್ಷನ್ ಯುವರ್ ಆನರ್ ಅಂತ ಹೇಳ್ತಾರೆ. ಆಗ ಜಡ್ಜ್, ನೋಡಿ, ನೀವು ಏನು ಮಾತಾಡೋದಿದ್ರು ಕಟ್ಕಟೆಯಲ್ಲಿ ಬಂದು ನಿಂತ್ಕೊಂಡು ಮಾತಾಡಿ, ಕೋರ್ಟ್ ಸಮಯ ವ್ಯರ್ಥ ಮಾಡಬೇಡಿ, ಅದೇನು ಹೇಳಬೇಕು ಅಂತಿದ್ದೀರೋ ಅದನ್ನು ಹೇಳಿ ಅಂತಾರೆ. ಆಗ ಕಾಳಿ ಬಂದು ಕಟ್ಕಟೆಯಲ್ಲಿ ನಿಂತ್ಕೊಂಡು, ಮಹಾಸ್ವಾಮಿಗಳೇ, ಇವರೆಲ್ಲರೂ ಸಹನಾ ಮೇಲೆ ಮಾಡ್ತಿರೋ ಆರೋಪ ಸುಳ್ಳು. ಸಹನಾ ಮತ್ತು ಮೇಷ್ಟ್ರು ದೂರ ಆಗಬೇಕು ಅಂತ ಇವರು ಏನೇನೋ ಪ್ಲ್ಯಾನ್ ಮಾಡಿದ್ರು. ಆದರೆ ಅದು ಯಾವುದೂ ವರ್ಕ್ ಆಗಲಿಲ್ಲ. ಅದೇ ಕಾರಣಕ್ಕೆ ಇವರು ಸಹನಾನನ್ನು ಕೊಲ್ಲಬೇಕು ಅಂತ ಪ್ಲ್ಯಾನ್ ಮಾಡಿದ್ರು ಅಂತ ಹೇಳ್ತಾರೆ. ಆಗ ಮುರಳಿ ಕಡೆ ಲಾಯರ್, ಕೊನೆ ಗಳಿಗೆಯಲ್ಲಿ ದುಡ್ಡು ಕೊಟ್ಟು ಇವ್ರನ್ನ ಕರೆಸಿ ಕೋರ್ಟ್ನ ಕನ್ಫ್ಯೂಸ್ ಮಾಡೋದಕ್ಕೆ ನೋಡ್ತಿದ್ದಾರೆ, ಇದನ್ನು ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಆಗ ಸುಷ್ಮಾ, ಯಾಕೆ ಸರ್, ಕೇಸು ಸೋತ್ ಹೋಗ್ತೀನಿ ಅಂತ ಭಯ ಆಗ್ತಿದೆಯಾ? ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ನೀವು? ಏನಾಗಿದೆ ನಿಮಗೆ? ಏನೇನೋ ಮಾತಾಡ್ತಿದ್ದೀರಲ್ಲ ಅಂತ ಹೇಳ್ತಾರೆ. ಆಗ ಜಡ್ಜ್, ನೋಡಿ, ನಿಮ್ಮ ಹತ್ರ ಏನು ಸಾಕ್ಷಿ ಆಧಾರ ಇದೆಯೋ ಅದನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಅಂತ ಹೇಳ್ತಾರೆ. ಆಗ ಕಾಳಿ, ಮೇಡಮ್ ಅವರೇ, ಇದು ಸಹನಾ ಅವರ ಫೋನ್, ತಗೊಳ್ಳಿ, ಅವ್ರಿಗೆ ಕೊಡಿ ಅಂತ ಸಹನಾ ಫೋನ್ ಕೊಡ್ತಾರೆ. ಸಹನಾ, ಈ ಫೋನಲ್ಲಿ ರೆಕಾರ್ಡ್ ಮಾಡಿರೋ ಎಲ್ಲ ವಿಡಿಯೋನ ಇವರು ಡಿಲೀಟ್ ಮಾಡಿದರು. ನಾನು ಮೊಬೈಲ್ ಅಂಗಡಿಗೆ ಹೋಗಿ ಇದನ್ನೆಲ್ಲ ಸರಿ ಮಾಡಿಸಿದ್ದೀನಿ, ಅದರಲ್ಲಿ ಎಲ್ಲ ಸಾಕ್ಷಿ ಇದೆ, ಅದನ್ನು ಸೂಕ್ಷ್ಮವಾಗಿ ಗಮನಿಸಿ, ನಿಮಗೆ ಎಲ್ಲ ಗೊತ್ತಾಗುತ್ತೆ ಮಹಾಸ್ವಾಮಿಗಳೇ ಅಂತ ಹೇಳ್ತಾರೆ. ಆಗ ಜಡ್ಜ್, ನೋಡಿ, ಇದನ್ನು ಡಿಸ್ಪ್ಲೇನಲ್ಲಿ ಬರೋ ರೀತಿ ಹಾಕಿ ಅಂತ ಹೇಳ್ತಾರೆ. ಆಗ ಸುಕುಮಾರ್ ಮತ್ತು ಕೌಸಲ್ಯ ಚಿತ್ರಾನ್ನಕ್ಕೆ ವಿಷ ಬೆರೆಸಿರೋ ವಿಡಿಯೋ ಪ್ಲೇ ಆಗ್ತಾ ಇರುತ್ತೆ. ಅದನ್ನು ನೋಡಿ ಸಹನಾಗೆ ಖುಷಿಯಾಗುತ್ತೆ, ಉಳಿದವ್ರಿಗೆಲ್ಲ ಶಾಕ್ ಆಗುತ್ತೆ. ಎಲ್ಲ ವಿಡಿಯೋನು ನೋಡ್ತಾ ಇರ್ತಾರೆ. ಸುಕುಮಾರ್ ಮತ್ತು ಕೌಸಲ್ಯ ಗಾಬರಿಯಿಂದ ನೋಡ್ತಿರ್ತಾರೆ. ಮುರಳಿ ಅವ್ರನ್ನೇ ನೋಡ್ತಿರ್ತಾನೆ. ಸಹನಾ ಮುರಳಿನೇ ನೋಡ್ತಾ ಇರ್ತಾಳೆ. ಇದು ಇವತ್ತಿನ ಸಂಚಿಕೆ. ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.